ಕಳ್ಳತನ ಆದ ಕೇವಲ 6 ಗಂಟೆಗಳಲ್ಲಿ ಆರೋಪಿಯನ್ನ ಹೆಡಮುರಿ ಕಟ್ಟಿರುವಂಥದ್ದು. ಗದಗ್ನ ಪೊಲೀಸರು ಈ ಒಂದು ಭರ್ಜರಿ ಕಾರ್ಯಾಚರಣೆ ಮೂಲಕ ಏನು ಕಳ್ಳತನ ಮಾಡಿದಂಥ ಎಲ್ಲ ಆಭರಣಗಳು, ಚಿನ್ನಾಭರಣಗಳು ಆಗಿರ್ಬೋದು ಮತ್ತು ಆರೋಪಿಯನ್ನು ಕೂಡ ಈಗ ಬಂಧನ ಮಾಡಿರುವಂಥದ್ದು. ಸದ್ಯ ನಾನು ನೋಡ್ತಾ ಇರ್ಬೋದು, ಇದೇನು ಗದಗ ನಗರದ ಪೊಲೀಸ್ ಭವನದಲ್ಲಿ ಇರ್ತಕ್ಕಂಥ ಈ ಒಂದು ಏನು ಕಾರ್ಯಾಚರಣೆ ಮೂಲಕ ಏನು ವಶಪಡಿಸಿಕೊಂಡಂಥ ಎಲ್ಲ ಚಿನ್ನಾಭರಣಗಳು ಸುಮಾರು ಏನು 80 ಲಕ್ಷಕ್ಕೂ ಅಧಿಕ ಏನು ಏನು ಕಿಮ್ಮತ್ತಿನ ಒಂದು ಚಿನ್ನಾಭರಣಗಳಾಗಿರುವಂಥದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಗದಗ ನಗರದ ಶಾಂತದುರ್ಗ ಏನು ಅನ್ನುವಂಥ ಒಂದು ಚಿನ್ನದ ಅಂಗಡಿಯಲ್ಲಿ ಈ ಒಂದು ಕಳ್ಳತನ ಆಗಿತ್ತು. ಬೆಳಗ್ಗೆ ಏನು 10 ಗಂಟೆ ಸುಮಾರಿಗೆ ಆರೋಪಿ ಏನಿದ್ದಾನೆ ಒಬ್ಬನೇ ಈತ ಏನು ಇಷ್ಟೊಂದು ಎಲ್ಲ ಚಿನ್ನಾಭರಣಗಳನ್ನ ಕೇವಲ ಈ ಥರದ್ದೊಂದು ಏನು ಹಾರಿಗಳನ್ನು ಮತ್ತು ಬೇರೆ ಬೇರೆ ಆಯುಧಗಳನ್ನು ಬಳಸ್ಕೊಂಡು ಕಿಟಕಿಯಿಂದ ಒಳಬಂದು ಈ ಥರ ಚಿನ್ನಾಭರಣಗಳನ್ನ ಕದ್ದು ಪರಾರಿಯಾಗಿದ್ದ. ಆತನನ್ನು ಈಗಾಗಲೇ ಗದಗ್ನ ಪೊಲೀಸರು ಕೂಡ ಬಂಧನ ಮಾಡಿದ್ದಾರೆ. ಈಗ ಗದಗ್ನ SP ಆಗಿರುವಂಥ ರೋಹನ್ ಜಗದೀಶ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, 6 ಗಂಟೆಗಳಲ್ಲಿ ಕೇವಲ 6 ಗಂಟೆಗಳಲ್ಲಿ ಈ ಒಂದು ಭರ್ಜರಿ ಕಾರ್ಯಾಚರಣೆ ಮೂಲಕ ಆರೋಪಿಗಳನ್ನ ಹೆಡಮುರಿ ಕಟ್ಟಿದ್ರಿ, ಬಂಧನ ಮಾಡಿದ್ರಿ. ಸರ್, ಏನೆಲ್ಲ ಯಾವ ರೀತಿಯಾಗಿ ಈ ಒಂದು ಕಾರ್ಯಾಚರಣೆ ನಡೀತು ಸರ್? ನಿನ್ನೆ ದಿನ ಬೆಳಿಗ್ಗೆ ಈ ರೀತಿ ಒಂದು ಶಾಂತದುರ್ಗ ಜ್ಯುವೆಲ್ರಿ ಅಂಗಡಿಯಲ್ಲಿ ಕಳ್ತನ ಆಗಿದೆ ಅಂತ ಹೇಳಿ ಮಾಹಿತಿ ಒಂದು 10:30 ಸುಮಾರಿಗೆ ನಮಗೆ ಬರುತ್ತೆ. ಆ ಸಮಯದಲ್ಲಿ ಅಂದಾಜು ಎಷ್ಟೋಗಿದೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕೆ ಸ್ಪಷ್ಟ ಆಗಲ್ಲ, ಯಾಕೆಂದರೆ ಅದೊಂದು 3 ಅಂತಸ್ತಿನ ಅಂಗಡಿ ಇರುತ್ತೆ. ಆ ಸಮಯದಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ತಂಡನೆಲ್ಲ ರಚನೆ ಮಾಡಿಬಿಟ್ಟು ಒಬ್ಬರಿಗೆ ಒಂದು ಕೆಲಸನ ವಹಿಸಿರ್ತೀವಿ. ಆಮೇಲೆ ಆರೋಪಿ ಪತ್ತೆ ಹಚ್ಚೋದ್ರಲ್ಲಿ ನಮ್ಮನ್ನು ನಾವು ತೋರಿಸ್ಕೊಂಡಿರ್ತೀವಿ. ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದರೆ, ಇವನು ಬಂದು ಇಲ್ಲಿ ಒಂದು 5 ದಿವಸದಿಂದ ವಾಸ ಆಗಿದ್ದು, ಅವನು ಆನಂತರ ವಾಸ ಆಗಿದ ನಂತರ ಅವನು ಇಲ್ಲಿ ಒಂದು ಸ್ವಲ್ಪ ಎಲ್ಲ ನೋಡ್ಕೊಂಡಿದ್ದಾನೆ, ಯಾವ ರೀತಿ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿ. ಆಮೇಲೆ ಅವನು ವಿಶೇಷವಾಗಿ ಈ ಒಂದು ಜ್ಯುವೆಲ್ರಿ ಅಂಗಡಿ ಏನಿದೆ ಅದರದ್ದೊಂದು ಲಾಡ್ಜ್ಗೆ ಒಂದೇ ಗೋಡೆನ ಇರುತ್ತೆ. ಆ ಗೋಡೆಯಿಂದ ಹಾರಿ ಬಂದು ಈ ಒಂದು ಅಂಗಡಿನ ಹೊಡೆದಿರ್ತಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಅಲ್ಲಿರೋ ಗ್ರಿಲ್ನ ಕಟ್ ಮಾಡಿಬಿಟ್ಟು ಅಂಗಡಿ ಒಳಗಡೆ ಹೋಗಿ ಕಳ್ತನ ಮಾಡಿರ್ತಾನೆ. ಟೈಮ್ ಎಕ್ಸಾಕ್ಟ್ಲಿ ನಾನು ನಿಮಗೆ ಹೇಳೋಕ್ಕಲ್ಲ, ಬಟ್ ಬಿಟ್ವೀನ್ 1 ರಿಂದ 4 ಗಂಟೆ ಅಂತ ಹೇಳಿ ಹೇಳ್ಬೋದು, ಬೆಳಗಿನ ಜಾವ. ಅಂದರೆ ಈಗ ಸರ್, ಆರೋಪಿಗೆ ಈ ಥರದ್ದೊಂದು ಎಲ್ಲಿ ಅಥವಾ ಅವ್ನು ಯಾವ ರೀತಿ ನೀವು ಕಾರ್ಯಾಚರಣೆ ಮಾಡಿದ್ರಿ, ಹೆಂಗೆ ಬಂಧನ ಮಾಡಿದ್ರಿ? ಅವನು ಗುಜರಾತವನಾಗಿರ್ತಾನೆ. ಅವನು ಆದಷ್ಟು ಸಾಕ್ಷ್ಯ ಎಲ್ಲ ನಾಶ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿರ್ತಾನೆ, ಮತ್ತು ಅವನ ಐಡೆಂಟಿಟಿ ಗೊತ್ತಾಗಬಾರ್ದು ಅಂತ ಹೇಳಿ. ಬಟ್ ಯಾವುದೇ ಕಳ್ಳ ಆಗಿದ್ರೂ ಅವನು ಯಾವುದೇ ಕ್ಲೂ ಬಿಡದೆ ಪರ್ಫೆಕ್ಟ್ ಕ್ರೈಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಪ್ರಕಾರ ನಾವು ಒಂದು ಸ್ವಲ್ಪ ಎಲ್ಲ ಟೆಕ್ನಿಕಲ್ ಆಯಾಮನ ಪರಿಶೀಲನೆ ಮಾಡಿ ಕೆಲಸ ಮಾಡಿರ್ತೀವಿ. ಆ ನಿಟ್ಟಲ್ಲಿ ಅವನ್ನ ಹಿಡಿಲಿಕ್ಕೆ ಸಾಧ್ಯ ಆಯಿತು. ಸರ್, ಹೇಗೆ ಸಾಧ್ಯ ಸರ್, ಒಬ್ಬನೇ ಈ ಥರದ್ದೊಂದು ಕಾರ್ಯಾಚರಣೆ ಮಾಡಬೇಕಾದ್ರೆ ಅಥವಾ ಕಳ್ಳತನ ಮಾಡಬೇಕಾದ್ರೆ ಹೇಗೆ ಸಾಧ್ಯ ಆಯಿತು ಅಂತ? ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾವ, ಏನು ಹೇಳಿದೆ ನಿಮ್ಮ ಮುಂದೆ? ಅವನು ಒಬ್ಬನೇ ಮಾಡಿದ್ದಾನೆ. ಅವನು ಭಾಳ ಬುದ್ಧಿವಂತಿಕೆಯಿಂದ ಮಾಡಿದ್ದಾನೆ, ಮತ್ತು ಹೆಂಗೆ ಮಾಡಬೇಕು ಅಂತ ಹೇಳಿ ಅರ್ಥಕೊಂಡಿದ್ದಾನೆ, ತಿಳ್ಕೊಂಡು ಏನೇನು ಮಿಷಿನ್ ಬೇಕು ಅಂತ ಹೇಳಿನೂ ಅವ್ನು ನೋಡ್ಕೊಂಡಿದ್ದಾನೆ. ಅದೆಲ್ಲ ತೊಗೊಂಬಂದು ಮಾಡಿದ್ದಾನೆ. ಒಂದು 80 ಲಕ್ಷ ರೂಪಾಯಿ ಅಷ್ಟು ಹೋಗಿದೆ ಅಂತ ಹೇಳ್ತಾರೆ. ಪೂರ್ತಿ 100% ಏನೇನು ಹೋಗಿದೆ ಅಷ್ಟು ರಿಕವರಿ ಮಾಡಿದ್ದೀವಿ. ಇದಿಷ್ಟು SP ಅವರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಹೇಳ್ಬೇಕಂತಂದರೆ ಇದೇ ಪ್ರಥಮ ಬಾರಿಗೆ ಈ ರೀತಿಯಾದಂಥ ಒಂದು ಕಾರ್ಯಾಚರಣೆ ಮಾಡೋದ್ರ ಮೂಲಕ 100% ಏನು ಕಳ್ಳತನ ಆಗಿತ್ತು ಎಲ್ಲವನ್ನ ರಿಕವರಿ ಮಾಡಿದ್ದೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗದಗಿನ ಜನರು ಕೂಡ ಪೊಲೀಸರಿಗೆ ಒಂದು ಅಪ್ರಿಸಿಯೇಷನ್ ಕೂಡ ಮಾಡ್ತಾ ಇದ್ದಾರೆ, ಧನ್ಯವಾದವನ್ನು ಕೂಡ ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ.